ಬಜೆಟ್ ಮಾತ್ರ ಸೀಮಿತ ಆಗ್ತಾ ಇದೆ. ಸೊ ಅದು ಯಾವಾಗ ಏನು ಮಾಡಿದೆ ಈಗ ನಮ್ಮ ಕಡೆ ಇಲ್ಲ ಅದು. ಪರಿಸರ ಇಲಾಖೆಯವರು ಅನುಮತಿ ಕೊಟ್ಟಿಲ್ಲ ರೀ. ಅವ್ರು ಕೊಡದೆ ಅದು ಕಾಮಗಾರಿ ಮುಂದುವರಿಯಲ್ಲ. ಒಂದು ಕೊಟ್ಟರು, ಅದು ಕಮಿಷನ್ನಿಂದ 3.5 TMC ಏನೋ ಯುಟಿಲೈಸ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಪರಿಸರದವ್ರು ಕೊಟ್ಟಿಲ್ಲ ರೀ. ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂಗೆ, ಸಮಸ್ಯೆಗಳು ಸಂಬಂಧಪಟ್ಟಂಗೆ ಡೆಲ್ಲಿಗೆ ನಿಯೋಗ ಹೋಗೇ ಹೋಗ್ತೀವಿ. ಆದರೆ ಕಳಸಾ ಬಡದೂರು ವಿಚಾರವಾಗಿ ಯಾಕೆ ಸರ್ಕಾರದಿಂದ ಈ ಸಲ ನಾವು ಹೋಗ್ತೀವಿ. ಸರ್ವಪಕ್ಷ ನಿಯೋಗ ತೊಗೊಂಡ ಪ್ಲ್ಯಾನ್ ಮಾಡಿ ಮೊನ್ನೆ ಹೋದಾಗ ವಕೀಲರು ಹೋದಾಗ ಚರ್ಚೆ ಆಗಿದೆ. ಅದು ಒಂದು ಸಾರಿ ಎಲ್ಲರೂ ವಕೀಲರು, ಹೋರಾಟಗಾರರು, ಆಲ್ ಪಾರ್ಟಿ ಹೋಗೋದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಹೌದು, ಅಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಇದ್ರಾಗ ಶಾರ್ಟೇಜ್ ಐತ್ರಲ್ಲ, ಹಿಪ್ಪರಿಗೆ ಬ್ಯಾರೇಜ್ ಒಂದು 2 TMC ಖಾಲಿ ಆಗಿದ್ರೆ ಅದು ಮಾಡಬೇಕಲ್ಲ. ಸೀರಿಯಸ್ ಆಗಿ ನಾವು ಹೇಳ್ತೀವಿ ಅಷ್ಟೇ. ಸೀರಿಯಸ್ ಆಗಿ ಮಾಡಬೇಕಲ್ಲ. ಅವ್ರಿಗೆ ನಾವು ಜೊತೆಗೆ ನೀರು ಕೊಡಬೇಕು. ಕೊಟ್ಟರೆ ಅವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಒಳ್ಳೆಯ ಸ್ಕೀಮ್. ಯಾಕೆ ನಮ್ಮ ಕಡೆ ಸಾಕಷ್ಟು ನೀರು ಇರ್ತೈತೆ ಮಳೆಗಾಲನಾಗ. ನಮಗೂ ಮಳೆಗಾಲನಾಗ 2 TMC ಕೊಟ್ಟರೆ ಅವ್ರು ಬೇಸಿಗೆ ಕೊಡ್ತಾರೆ. ಎಂಟು ಕರಿ ಹಂತಕ್ಕಿದೆ ರೀ. ಬಹುಶಃ ಕರಿ ಅಂತೇಳಿ ಈ ವಾರನ ಕರಿಬೋದು. ಅದು ಕರ್ಲಿಕ್ಕೆ ಕೇಳಿದ್ರೆ ಬೆಳಗಾವಿಯಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ ಸರ್. IPL ಮ್ಯಾಚ್ ಆಗಬೇಕು ಅನ್ನೋದು ಪ್ರೇಮಿಗಳ ಕ್ರಿಕೆಟ್ ಪ್ರೇಮಿಗಳ ಜೊತೆ ಅಲ್ಲಿ ಪ್ರೇಕ್ಷಕರ ಜಾಗ ಇದೆ. ಇನ್ನೇನಾದರೂ ಇಲಾಖೆಯಿಂದ ಅವೈಲಬಿಲಿಟಿಯಿಂದ ಏನಾದರೂ ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಅವ್ರಿಗೆ ದುಡ್ಡು ಇದೆ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅವ್ರಿಗೆ ಮಾಡಿಸೋಣ. ಜಾಸ್ತಿ ಅಲ್ಲ ರೀ. ಇದೆ, ರೂಲ್ಸ್ ಇದೆ ರೀ. ರೂಲ್ಸ್ ಇದೆ, ಜಾರಿ ಮಾಡಬೇಕಲ್ಲ. ರೂಲ್ಸ್ ಜಾರಿ ಆಗ್ಬೇಕು. ರೂಲ್ಸ್ ಭಾಳ ಇದೆ ದೇಶದಲ್ಲಿ, ಜಾರಿ ಆಗಬೇಕಲ್ಲ. ಇಲ್ಲಿ ಅಷ್ಟೇ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಂದು 100 ಜನ ಇರಬೇಕು. ಬೇರೆ ರಾಜ್ಯಗಳಿಗೂ ಇನ್ನೂ ಅನ್ವಯ ಆಗಿಲ್ಲ. ಎಲ್ಲಿ ಆದಂಗೆ ಕಾಣಲ್ಲ. ಸರ್ಕಾರಿ ಆಗಿಲ್ಲ ರೀ ಇನ್ನು. ಕಷ್ಟ ಅಲ್ಲ, ಸರ್ಕಾರ ಸಂಸ್ಥೆಗಳಿಗೂ ಪೂರ್ತಿ ರಾಜ್ಯನೇ ಎಲ್ಲ ಕಿತ್ತಾಯ್ತು. ಈಗ ನೇರ ಅವಧಿ ವಿಚಾರ ಸಂಬಂಧಪಟ್ಟಂಗೆ ಎಸ್ ಆ ತಿದ್ದುಪಡಿ ತರುವ ವಿಚಾರಗಳನ್ನ ಮಾಡ್ಬೇಕು. ಸೀರಿಯಸ್ ಆಗಿ ಮಾಡಬೇಕು. ಎಲ್ಲನೂ 2.5 ಆಧಾರ ಇದೆ, 30 ತಿಂಗಳಿದೆ. ಇದು ಒಂದೇ ಮೇಯರ್ದೊಂದೇ ದೊಡ್ಡ ಸಮಸ್ಯೆ ಇದೆ ನಮಗೆ. 1 ವರ್ಷ, ಇದು 30 ತಿಂಗಳು ಕನಿಷ್ಠ ಆಗಬೇಕು. ಇಲ್ಲ 5 ವರ್ಷ ಆದರೂ ಒಳ್ಳೆಯದೇ. ಪೊಲೀಸ್ ಇಲಾಖೆ ವಿಶೇಷ ಸಭೆ ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್ ಪ್ರಕರಣ ಜಾಸ್ತಿ ಆಗ್ತದೆ. ಇತ್ತೀಚೆಗೆ